ಇವತ್ತಿನ ವಿಡಿಯೋದಲ್ಲಿ ಎಲ್ರಿಗೂ ಇಷ್ಟವಾಗುವ ಹೊರಗೆ ಗರಿಗರಿಯಾಗಿ ಒಳಗೆ ಮೃದುವಾಗಿರುವ ಕ್ಯಾಪ್ಸಿಕಮ್ ಬಜ್ಜಿ ಮಾಡುವ ಸುಲಭ ವಿಧಾನವನ್ನ ತೋರಿಸ್ಕೊಡ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದಪ್ಪ ಮೆಣಸಿನಕಾಯಿ ಬಜ್ಜಿ ಮಾಡೋದು ತುಂಬಾನೇ ಸುಲಭ ಇದೆ. ಇದನ್ನ ನೀವು ಟೀ ಟೈಮ್ಗೆ ಮತ್ತೆ ಮಳೆಗಾಲದಲ್ಲಿ ಪರ್ಫೆಕ್ಟ್ ಆಗಿರುವ ಸ್ನಾಕ್ಸ್ ಆಗಿದೆ. ಹಾಗಾದ್ರೆ ಬನ್ನಿ ದಪ್ಪ ಮೆಣಸಿನಕಾಯಿ ಬಜ್ಜಿ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಕ್ಯಾಪ್ಸಿಕಮ್ ಬಜ್ಜಿ ಮಾಡೋಕೆ ಬೇಕಾಗುವ ಪದಾರ್ಥಗಳು 3-4 ದಪ್ಪ ಮೆಣಸಿನಕಾಯಿನ ತಗೊಂಡಿದ್ದೀನಿ. 1/2 kg ಆಗುವಷ್ಟು ಕಡಲೆ ಹಿಟ್ಟು, ಅರ್ಧ ಸ್ಪೂನು ಜೀರಿಗೆ, ಅರ್ಧ ಸ್ಪೂನು ಅಜ್ವೆ, ಸ್ವಲ್ಪ ಕೊತ್ತಂಬರಿ, ಅರ್ಧ ಸ್ಪೂನು ಅಡ್ಗೆ ಸೋಡಾ, 5-6 ಹಸಿ ಮೆಣಸಿನಕಾಯಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲು ನಾವಿಲ್ಲಿ ಒಂದ್ ಬೌಲ್ ಅಲ್ಲಿ ತಣ್ಣೀರ್ನ ತಗೊಂಡು ಇದ್ರಲ್ಲಿ ಕ್ಯಾಪ್ಸಿಕಮ್ ನ ಹಾಕಿ ಸರಿಯಾಗಿ ಕ್ಲೀನ್ ಆಗಿ ತೊಳ್ಕೊಳ್ಬೇಕು. ಸ್ನೇಹಿತರೆ, ನಾವು ಯಾವುದೇ ತರಕಾರಿ ತಂದ್ರು ಕೂಡ ಮೊದಲು ತೊಳ್ದೆ ನೆಕ್ಸ್ಟ್ ನಾವು ರೆಸಿಪಿನ ಮಾಡ್ಬೇಕು. ಇವಾಗ ಎಲ್ಲ ಕ್ಲೀನ್ ಆಗಿ ತೊಳ್ಕೊಂಡಾಗಿದೆ. ಇದನ್ನೆಲ್ಲ ಒಂದು ಪ್ಲೇಟ್ ಅಲ್ಲಿ ಹಾಕೊಳ್ತಾ ಇದ್ದೀನಿ. ಈಗ ನಾವಿಲ್ಲಿ ಇದನ್ನ ಕಟ್ ಮಾಡ್ಕೋಬೇಕು. ಮೊದಲು ಮುಂದ್ಗಡೆ ಇರೋದನ್ನ ಕಟ್ ಮಾಡ್ಕೊಂಡು ಸೆಂಟ್ರಲ್ ಇರೋದನ್ನ ಕಟ್ ಮಾಡ್ಕೋಬೇಕು. ಬೀಜ ಇರುತ್ತೆ, ಇದನ್ನೆಲ್ಲ ರಿಮೂವ್ ಮಾಡ್ಬೇಕು. ಈಗ ನಾವು ರೌಂಡ್ ಶೇಪ್ ಅಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಅಲ್ಲಿ ನೀವು ಕಟ್ ಮಾಡ್ಕೋಬಹುದು. ಈ ಬಜ್ಜಿ ಮಾಡೋದು ತುಂಬಾನೇ ಸುಲಭ ಇದೆ. ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಮತ್ತೆ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ಈಗ ಇದನ್ನೆಲ್ಲ ಕಟ್ ಮಾಡ್ಕೊಂಡಾಗಿದೆ. ಈಗ ನಾವು ಒಂದ್ ಬೌಲ್ ಅಲ್ಲಿ ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪನೇ ನೀರ್ ಹಾಕಿ ಇದನ್ನ ಸರಿಯಾಗಿ ಕಲ್ಸ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಬಜ್ಜಿ ಚೆನ್ನಾಗ್ ಆಗ್ಬೇಕು, ಟೇಸ್ಟಿ ಆಗ್ಬೇಕು ಮತ್ತೆ ತುಂಬಾನೇ ಮೃದುವಾಗಿ ಕ್ರಿಸ್ಪಿಯಾಗಿ ಆಗ್ಬೇಕು ಅಂದ್ರೆ ಕಡಲೆ ಹಿಟ್ಟು ಕಲ್ಸೋದ್ರಲ್ಲೇ ಇದ್ರ ಸೀಕ್ರೆಟ್ ಇರೋದು. ಮೊದಲು ನಾವು ಸ್ವಲ್ಪನೇ ನೀರ್ ಹಾಕಿ ಈ ರೀತಿಯಾಗಿ ಕಲ್ಸ್ಕೋಬೇಕು. ಇದ್ರಲ್ಲಿ ಏನೂ ಕೂಡ ಆಡ್ ಮಾಡಬಾರ್ದು. ಹಾಗೆ ನಾವು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಕೈ ಆಡಿಸ್ಕೊಂಡು. ಈ ರೀತಿಯಾಗಿ ಹಿಟ್ಟು ಒಂದ್ ಹದಕ್ಕೆ ಬಂದ್ಮೇಲೆ ಇದಕ್ಕೆ ನಾವು 1/2 ಸ್ಪೂನ್ ಅಜ್ವೇಲ್, 1/2 ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಹಸಿಮೆಣಸಿನಕಾಯಿ ಪೇಸ್ಟ್, ಕೊತ್ತಂಬರಿನ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಮಿಕ್ಸ್ ಆದ್ಮೇಲೆ ಲಾಸ್ಟ್ ಅಲ್ಲಿ ನಾವು ಅಡಿಗೆ ಸೋಡಾನ ಹಾಕೋಬೇಕು. ನಾನಿಲ್ಲಿ 1/2 ಸ್ಪೂನ್ ಅಡಿಗೆ ಸೋಡಾನ ಹಾಕೊಳ್ತಾ ಇದ್ದೀನಿ. ಇವಾಗ ಸರಿಯಾಗಿ ಹಿಟ್ಟನ್ನ ಕಲಿಸ್ಕೋಬೇಕು. ನೀವು ಹಿಟ್ಟನ್ನ ಎಷ್ಟು ಚೆನ್ನಾಗಿ ಕಲಿಸ್ತಿರೋ ಅಷ್ಟು ಚೆನ್ನಾಗಿ ಬಜ್ಜಿ ಆಗುತ್ತೆ. ಈಗ ನಾವು ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಟಿದ್ದೀವಿ. ಇದ್ರಲ್ಲಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಪೂರ್ತಿಯಾಗಿ ಗರಂ ಆಗ್ಬೇಕು. ಸ್ವಲ್ಪನೇ ಎಣ್ಣೆ ಕಾದಿದೆ ಇಲ್ಲ ನೋಡಕ್ಕೆ ಸ್ವಲ್ಪನೇ ಹಿಟ್ಟು ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಮೇಲ್ಗಡೆ ಬಂದ್ಬಿಡ್ಬೇಕು ಹಿಟ್ಟು. ಇವಾಗ ಎಣ್ಣೆ ಪೂರ್ತಿ ಕಾದಿದೆ. ಬಜ್ಜಿ ಮಾಡಕ್ಕೆ ರೆಡಿ ಆಗಿದೆ ಎಣ್ಣೆ. ಈಗ ನಾನು ಒಂದೊಂದಾಗಿ ಕ್ಯಾಪ್ಸಿಕಮ್ ಬಜ್ಜಿನ ಎಣ್ಣೆಯಲ್ಲಿ ಕರ್ಕೊಳ್ತಾ ಇದ್ದೀನಿ. ಬಜ್ಜಿ ಹಿಟ್ಟು ಜಾಸ್ತಿ ಗಟ್ಟಿಯಾಗಿರ್ಬೇಕು. ಸ್ವಲ್ಪ ತುಂಬಾನೇ ನೀರ್ ಹಾಕಿ ಅದನ್ನ ತಿಳಿ ಮಾಡಕ್ ಹೋಗ್ಬೇಡಿ. ಬಜ್ಜಿ ಚೆನ್ನಾಗಿ ಬರ್ಬೇಕು ಅಂದ್ರೆ ಹಿಟ್ಟನ್ನ ಸ್ವಲ್ಪ ಗಟ್ಟಿಯಾಗಿ ಇಟ್ಕೋಬೇಕು. ಇವಾಗ ಈ ಬಜ್ಜಿ ಎಲ್ಲ ಸರಿಯಾಗಿ ಕರ್ಕೊಳ್ಬೇಕು. ಗ್ಯಾಸ್ ನ ಪೂರ್ತಿಯಾಗಿ ಹೈ ಫ್ಲೇಮ್ ಅಲ್ಲಿ ಇಡಿ ಮತ್ತೆ ಚೆನ್ನಾಗಿ ಬಜ್ಜಿನ 2 ಕಡೆಯಿಂದ ಬೇಯಿಸ್ಕೋಬೇಕು. ಸ್ನೇಹಿತರೆ, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ನಮ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಗರಿಗರಿಯಾಗಿರುವ ಎಲ್ರಿಗೂ ಇಷ್ಟವಾಗುವ ಮಕ್ಕಳಂತೂ ಇಷ್ಟಪಟ್ಟು ತಿನ್ನುವ ಕ್ಯಾಪ್ಸಿಕಮ್ ಬಜ್ಜಿ ರೆಡಿಯಾಗಿದೆ. ಇದನ್ನ ಒಂದು ಪ್ಲೇಟ್ ಅಲ್ಲಿ ಹಾಕೊಳ್ತಾ ಇದ್ದೀನಿ. ಈ ರೆಸಿಪಿ ಮಾಡೋದು ತುಂಬಾನೇ ಈಸಿ ಇದೆ. ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ ಮತ್ತೆ ನಮ್ಗೆ ಕಮೆಂಟ್ ಅಲ್ಲಿ ತಿಳಿಸಿ ಹೇಗಾಗಿದೆ ಅಂತ. ಮತ್ತೆ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ಯಾವ ರೀತಿಯ ರೆಸಿಪಿ ಬೇಕು ಅಂತಾನೂ ಕೂಡ ನಮ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.